Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಆಗಲೇ ಈ ಮಿತ್ರ ಪಕ್ಷಗಳಿಗೆ ಬುಲಾವ್ ಹೋಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೂ ಕೂಡ ಕರೆ ಬಂದಿದೆ. ತಕ್ಷಣಕ್ಕೆ ದಿಲ್ಲಿಗೆ ಬನ್ನಿ ಎನ್ನುವಂತಹ ಕರೆ. ಕುಮಾರಸ್ವಾಮಿ ಮಂಡ್ಯದಲ್ಲಿ ದಾಖಲೆ ಬರೆದಿದ್ದಾರೆ. ಹಿಂದಿನ ಹಳೆಯ ಸೋಲಿತ್ತಲ್ಲ, ಆ ಸೋಲನ್ನು ಗೆಲುವಾಗಿ ಅವರು ಮಾರ್ಪಡಿಸಿಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ದೆಹಲಿಯ ಕಡೆಗೆ ಕುಮಾರಸ್ವಾಮಿ ಪ್ರಯಾಣ ಮಾಡ್ತಾರೆ. ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡಲಿಕ್ಕೆ ದಳಪತಿ ಸಜ್ಜಾಗ್ತಾ ಇದ್ದಾರೆ. ಈ ಮುಖಾಂತರ ಒಂದು ಹೊಸ ಪರ್ವ ಶುರುವಾಗ್ತದೆ. ಅವರೇನು MP ಆಗೇ ಇರಲಿಲ್ಲ ಅಂತ ಅಲ್ಲ, ಈ ಮಂತ್ರಿ ಆಗೋಷ್ಟರ ಮಟ್ಟಿಗೆ ಹೋಗೋದಿದೆಯಲ್ಲ, ಅದು ಬಹುಶಃ ಈ ಬಾರಿ ಆಗುತ್ತೆ ಅಂತ. ಹೀಗಾಗಿ ಒಂದು ರಾಜಕೀಯ ಬದುಕಿನ ಹೊಸ ಪರ್ವ ಶುರುವಾಗ್ತಾ ಇದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಈಗಾಗಲೇ ದಿಲ್ಲಿಗೆ ಹಾರಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಚಂದ್ರಬಾಬು ನಾಯ್ಡು, ವೆರಿ ಇಂಪಾರ್ಟೆಂಟ್ಲಿ ಚಂದ್ರಬಾಬು ನಾಯ್ಡು ನೋಡಿ, ಒಂದು ಸಂಗತಿ ಗಮನಿಸಬೇಕು, ರಾಜಕಾರಣದಲ್ಲಿ ಯಾವ ರೀತಿ ಏನೇನು ಆಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಇಂದಿರಾ ಗಾಂಧಿ ಹತ್ಯೆಯ ನಂತರ ರಾಜೀವ್ ಗಾಂಧಿ ಏನು ಬಂದರು, ಚುನಾವಣೆ ಎದುರಿಸಿದರು, ಆ ಸಂದರ್ಭದಲ್ಲಿ 400+ 404 406 ಸೀಟ್ಗಳೇನು ಬಂದಿದ್ವು. ಅದಾದ ನಂತರ TDP ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸೀಟ್ಗಳನ್ನು ಗೆದ್ದಿತ್ತು, 20 ಸೀಟ್ಗಳನ್ನು. ಮತ್ತೆ ಈಗ ಅದು ಮರುಕಳಿಸಿದೆ. 19ರಲ್ಲಿ ನೋಡಿ 8 JDS ಶಾಸಕರಿದ್ದರು, ಕಾಂಗ್ರೆಸ್ನ 7 ಕಾಂಗ್ರೆಸ್ ಶಾಸಕರಿದ್ದರೂ ಕೂಡ ಅತಿ ಹೆಚ್ಚು ಅಂತರದಲ್ಲಿ ಗೆದ್ದು ಕಾಂಗ್ರೆಸ್ಗೆ ಸಡ್ಡು ಹೊಡೆದಿದ್ದು. ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಲೋಕಸಭೆಯಲ್ಲಿ 3 ಪೈಕಿ 2 ಕ್ಷೇತ್ರದಲ್ಲಿ JDS ಗೆಲುವನ್ನು ಇಲ್ಲಿ ದಾಖಲಿಸಿದೆ. ಹಳೆ ಮೈಸೂರು ಭಾಗದಲ್ಲಿ ನಾವು ಮತ್ತೆ ನಮ್ಮ ಹಿಡಿತ ಇದೆ, ಇದು ನಮ್ಮದೇ ನೆಲ ಅನ್ನೋದನ್ನ ದಳಪತಿಗಳು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ದೆಹಲಿಗೆ ಹೋಗ್ತಾ ಇದ್ದಾರೆ ಒಂದು ಹೊಸ ಉತ್ಸಾಹದಲ್ಲಿ, ಹೊಸ ಹುರುಪಿನಲ್ಲಿ. ನಾನು ಹೇಳ್ತಾ ಇದ್ದೆ, ಅವರ ರಾಜಕೀಯ ಬದುಕಿನ ಹೊಸ ಪರ್ವ ಶುರುವಾಗ್ತಾ ಇದೆ. ಸಂಜೆ ಸಭೆ ಇದೆ, ಹೀಗಾಗಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಎನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಏನೂ ಆಗಲ್ಲ, ಮೋದಿ ಸರ್ಕಾರ ರಚನೆ ಆಗುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ ಬ್ರದರ್ ಅನ್ನೋದೊಂದು ಟ್ರೇಡ್ ಮಾರ್ಕ್ ಅವ್ರದ್ದು. ದೆಹಲಿ ಪ್ರಯಾಣಕ್ಕೂ ಮೊದಲು ಎಚ್ ಡಿ ಕುಮಾರಸ್ವಾಮಿ ಹೇಳಿದರು, ಏನೂ ಆಗಲ್ಲ, ನೋಡ್ತಾ ಇರಿ, ಮೋದಿ ಸರ್ಕಾರ ರಚನೆ ಆಗುತ್ತೆ ಅನ್ನುವಂಥ ಮಾತು. ಜೊತೆಗೆ 2 ಕಡೆ ಗೆದ್ದಿದ್ದೇನು ಕಡಿಮೆ ಸಾಧನೆ ಅಲ್ಲ, ಜೊತೆಗೆ ಇವರ ದೋಸ್ತಿಯಿಂದಾಗಿ BJPಗೂ ಕೂಡ ಸಹಾಯ ಆಗಿದೆ, ಇವರ ದೋಸ್ತಿಯಿಂದಾಗಿ JDSಗೂ ಕೂಡ ಸಹಾಯ ಸಿಕ್ಕಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಳೆದ ಬಾರಿ ಎಲ್ಲರೂ ಶಾಸಕರಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು ನೋಡಿ. ಈ ಬಾರಿ ಎಲ್ಲ ಶಾಸಕರು ಕಾಂಗ್ರೆಸ್ ಅವರು ಇದ್ದರೂ ಕೂಡ ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಗೆದ್ದರು ನೋಡಿ. ಇದೇ ರಾಜಕಾರಣ. ಬರೀ ಈಗ ದೆಹಲಿಗೆ ಹೋಗಲಿಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕುಮಾರಸ್ವಾಮಿ ನೋಡೋಣ. ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ ಕಾಂಗ್ರೆಸ್ ಮುಂದೆ ನಡೀತಾ ಇದೆ. ಏನೂ ಆಗೋದಿಲ್ಲ, ಬನ್ನಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ದೆಹಲಿಗೆ ಹೋಗ್ತಾ ಇದ್ದೀರಾ? ದೆಹಲಿ ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ ಕಾಂಗ್ರೆಸ್ ಮುಂದೆ ನಡೀತಾ ಇದೆ. ಏನೂ ಆಗೋದಿಲ್ಲ, ಬನ್ನಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ದೆಹಲಿಗೆ ಹೋಗ್ತಾ ಇದ್ದೀರಾ? ದೆಹಲಿ ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ ಕಾಂಗ್ರೆಸ್ ಮುಂದೆ ನಡೀತಾ ಇದೆ. ಏನೂ ಆಗೋದಿಲ್ಲ, ಬನ್ನಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ದೆಹಲಿಗೆ ಹೋಗ್ತಾ ಇದ್ದೀರಾ? ದೆಹಲಿ ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.